ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು, ರೋಡ್ ಪಬ್ಲಿಕ್ ರೋಡ್ ತಾನೇ ಇದು. ಯಾಕೆ ಬಂದ್ ಮಾಡ್ತೀರಿ? ಬಂದ್ ಯಾಕೆ? ನಮಸ್ಕಾರ ಸರ್. ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು ಇದು? ಯಾವ ದೇಶದಾಗ ಐತಿ ಇದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲು ಅವರ ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ? ಅವ್ರ ಅಪ್ಪನ ಜಾಗ ಇದು, ಪಬ್ಲಿಕ್ ರೋಡ್ ಇದು, ಮುನ್ಸಿಪಾಲ್ಟಿ ರೋಡ್ ಇದು. ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು ಯಾಕಲ್ಲ? ಮಸೂತಿ ಚಪ್ಪಲಿ ಇಡಾಕ, ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ. ನಾವು ಇದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನು ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೂ ಹೊಡಿಬೇಡ ಅಂತ ಹೇಳ್ರಿ. ಯಾಕೆ ಹೊಡಿತೀರಿ? ಅವ್ರಿಗೆ ಹೊಡಿ ನೋಡೋಣ. ಹೊಡಿರಿ ಅವ್ರಿಗೆ. ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ 1 4 ಮಂದಿ ಹೊಡಿ ಏನ್ರಿ ಕಲ್ಯಾಣ